ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಿದ್ದು, ಇದಕ್ಕಾಗಿ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲೆಯ ನಾಗರಿಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಬಿಕೆ ಹರಿಪ್ರಸಾದ್ ಅವರು ಹೇಳಿದರು. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಹಿಂಸೆಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಪಕ್ಷ ಈಗ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದು, ಪಕ್ಷ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೊಸ ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಶೀಘ್ರದಲ್ಲೇ ನಡೆಯಲಿದೆ ಎಂದು ತಿಳಿಸಿದರು. ನಾನು ಹೊಸದಾಗಿ ಅಧ್ಯಕ್ಷನಾಗಿ ಈ ಒಂದು ಜಿಲ್ಲೆಗೆ ಬರಕ್ಕೆ ಕಾರಣ ಯಾಕಂದ್ರೆ ಇದು ನಮ್ಮ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕೀಯವಾಗಿ ಗಂಭೀರವಾದ ಪರಿಸ್ಥಿತಿ ಇರೋ ಸಂದರ್ಭದಲ್ಲೂ ಸಹ ನಾನು ಬರ್ತಾ ಇದ್ದೆ. ಇಲ್ಲಿ ತಿಳಿ ವಾತಾವರಣ ಆಗಿರೋದ್ರಿಂದ ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸಿವಿಲ್ ಸೊಸೈಟಿ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಸುಮಾರು 1 ವರ್ಷದಿಂದ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀತಾ ಇಲ್ಲ. ಇದು ದೊಡ್ಡ ಸಾಧನೆ. ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಇರೋ ಸಂದರ್ಭದಲ್ಲಿ ನಾವು ಏನು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಪ್ರಣಾಳಿಕೆಯಲ್ಲಿ, ಕರ್ನಾಟಕ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಹೇಳಿ, ನನಗನ್ಸುತ್ತೆ ನನ್ನ ಅನುಭವದಲ್ಲಿ 99% ಶೇಕಡ 99 ಭಾಗದಷ್ಟು ಶಾಂತಿ ನೆಲೆಸಿದೆ ಅಂದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ಹಿಂಸೆಗೆ ಅವಕಾಶ ಕೊಟ್ಟಿರಲಿಲ್ಲ. ಇದು ಬಸವಣ್ಣನ ನಾಡು, ನಾರಾಯಣ ಗುರುಗಳ ನಾಡು ಮತ್ತು ಕನಕದಾಸರ ನಾಡು. ಇಲ್ಲಿ ಅಶಾಂತಿ ಮತ್ತು ಇದು ದೌರ್ಜನ್ಯಕ್ಕೆ ಅವಕಾಶಗಳೇ ಇರಲಿಲ್ಲ. ಇವೆಲ್ಲವೂ ಸಹ ತಿಳಿಯಾಗಿರೋದ್ರಿಂದ ಒಂದು ಒಳ್ಳೆಯ ಸಂಕೇತ ನಮ್ಗೆ ಬಂದಿದೆ. ಕರ್ನಾಟಕ ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಆ ರೀತಿ ನಡ್ಕೊಂಡಿದೆ ಅನ್ನೋದಕ್ಕೂ ಸಹ ಇಚ್ಛೆ ಬೀಳ್ತೇನೆ. ಮತ್ತು ಈಗ ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಸರ್ಕಾರದ 2ನೇ ಇನ್ನಿಂಗ್ಸ್ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದೆ ಏನೇನು ಸಂಪೂರ್ಣವಾದ ಭರವಸೆಗಳು ಕೊಟ್ಟಿದ್ದೀವಿ ಅದನ್ನು ಈಡೇರಿಸಿ ಅಭಿವೃದ್ಧಿ ಕಡೆಯೂ ಸಹ ಗಮನ ಕೊಟ್ಟು ನಾವು ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಅವರು ವಹಿಸಿದ್ದಾರೆ. ಆ ಸಮಿತಿಯ ಉದ್ದೇಶ ಇಡೀ ರಾಜ್ಯದಲ್ಲಿ ಈ 29ನೇ ತಾರೀಕು 30ನೇ ತಾರೀಕು ಜೂನ್ನಿಂದ ಏನು ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ ಇರತಕ್ಕಂಥ ವಿಚಾರದಲ್ಲಿ ಮನೆಗೆ ಮತದಾರರ ಕಡೆ ನಮ್ಮ ನಡೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಯಾವುದೇ ಒಂದು ನೈಜ ಮತದಾರರ ಹೆಸರು ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅಂತ ಹೇಳಿ SIR ಅಲ್ಲಿ ಆ ಒಂದು ಉದ್ದೇಶದಿಂದ ಎಲ್ಲ 4-5 ಪ್ರಾಂತದಲ್ಲೂ ಸಹ ನಾವು ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮೊದಲನೇದಾಗಿ ಮಂಗಳೂರಲ್ಲಿ, 25ನೇ ತಾರೀಕು ಹುಬ್ಳಿಯಲ್ಲಿ, 28 ಮೈಸೂರಲ್ಲಿ, 29 ಗುಲ್ಬರ್ಗ ಮತ್ತು 30ನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಜನಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಬಿಹಾರ ಮತ್ತು ಬೆಂಗಾಲಲ್ಲಿ ಯಾವ ರೀತಿ ಅವರು SIR ಹೆಸರಲ್ಲಿ 63 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಬೆಂಗಾಲಲ್ಲಿ ನಾನೇ ಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ವಹಿಸಿದ್ದೆ. ಅಲ್ಲಿ 91 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಲ್ಲಿ ಕೈಬಿಟ್ಟು 27 ಲಕ್ಷ ಜನ ಮತದಾರರನ್ನು ಅಡ್ಜುಡಿಕೇಷನ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಮುಂದೆ ಸಾಕ್ಷಿಯಾಗಿದೆ. ಸಹಜವಾದ ಸಮಯದಲ್ಲಿ ಅಂದರೆ ನಾರ್ಮಲ್ ಡೇಸಲ್ಲೇ ದಕ್ಷಿಣ ಕನ್ನಡದಲ್ಲಿ ನೋಡಿದಾಗ ನಿಮಗೆ ಮಲೆಕುಡಿಯ ಕೊರಗರು ಅವರಲ್ಲಿ ಹೋಗೋದೇ ಕಷ್ಟ. ಮಲೆಕುಡಿ ಅವ್ರ ಹತ್ರ ಯಾರು ನಾರ್ಮಲ್ ಡೇಸಲ್ಲಿ ರೀಚ್ ಆಗೋದಿಲ್ಲ. ಇಂಥ ಮಳೆ ಕಾಲದಲ್ಲಿ ಯಾವ ರೀತಿ ಅವ್ರು ಹೋಗ್ತಾರೆ ಅಂತ ಹೇಳಿದ್ರೆ ನಾವೇನೋ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಯಾವುದೇ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾಗರಿಕರು ಅವರ ಹಕ್ಕನ್ನು ಕಳ್ಕೊಳ್ಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ದೇನು ಅಭ್ಯಂತರ ಇಲ್ಲ. SIR ಮಾಡಲಿ, ನಕಲಿ ಓಟ್ಗಳು ಯಾರ್ಯಾರಿದೆ ಅವ್ರನ್ನೆಲ್ಲ ತೆಗೀರಿ, ಯಾರ್ಯಾರ್ದು 2 ಹೆಸರು ಡಬಲ್ ಓಟ್ ಇದೆ ಅವ್ರನ್ನ ತೆಗೀರಿ, ಇವೆಲ್ಲ ಮಾಡಲಿ, ನಮ್ಗೆ ಅಭ್ಯಂತರ ಇಲ್ಲ. ಇದೇ ವೇಳೆ ಬಿಜೆಪಿ ಶಾಸಕಾಂಗದ ಕುದುರೆ ವ್ಯಾಪಾರದ ಕುರಿತು ಮಾಜಿ ಸಚಿವ KS ಈಶ್ವರಪ್ಪ ನೀಡಿದ ಹೇಳಿಕೆಯನ್ನು ಉಲ್ಲೇಖಿಸಿದ ಅವರು, ಬಿಜೆಪಿ ಶಾಸಕರು ತಮ್ಮ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸುತ್ತೇವೆ ಎಂದು ಈ ಹಿಂದೆ ಹೇಳಿದ್ದರು ಎಂದು ನೆನಪಿಸಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ಹಾಗೂ ಜೆಡಿಎಸ್ ನಿರಂತರವಾಗಿ ವಿರೋಧ ವ್ಯಕ್ತಪಡಿಸುತ್ತಿವೆ ಎಂದು ಆರೋಪಿಸಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಗೆ ವಿಳಂಬವಾಗಿರುವುದಕ್ಕೂ ವಿಪಕ್ಷಗಳೇ ಕಾರಣ ಎಂದು ಹೇಳಿದರು. ಬಿಡದಿ ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಸಭೆಗಳನ್ನು ನಡೆಸುತ್ತಿದ್ದು, ಅಗತ್ಯವಿದ್ದರೆ ತಾವು ಅಲ್ಲಿಗೆ ಭೇಟಿ ನೀಡುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ತಾನ್ ಕಳ್ಳ ಪರರ್ ನಮ್ಮ ಅಂತ ಗಾದೆ ಇದೆ ಕನ್ನಡದಲ್ಲಿ.
ಅವ್ರು ಮಾಡಿರ್ತಕ್ಕಂಥ ಕಳ್ತನ ಬೇರೆಯವರು ಹಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಕೆಲವು ಶಾಸಕರು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಅದು ನಿಮಗೆ ಬಿಟ್ಟಿದ್ದು, ಆತ್ಮಸಾಕ್ಷಿಯಾಗಿ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸೋಮಶೇಖರ್ ಮತ್ತು ಹೆಬ್ಬಾರ್ ಸಾಹೇಬರು ನಮ್ಮ ಜೊತೆಗೆ ಬಂದರು. ನಾವೇನು ಅವ್ರನ್ನ BJP ಬಿಟ್ಟು ಬಂತ ಅಂತ ಹೇಳಿದ್ವಾ? ಅವರೇ ಎಕ್ಸ್ಪೆಲ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮತ್ತು ಯಾಕೆ ನಮಗೆ ವೋಟ್ ಬಂದಿದೆ ಅಂತ ಹೇಳಿದರೆ, BJP ಮತ್ತು ಜನತಾದಳ ಇಬ್ಬರೂ ಸಹ ಗ್ಯಾರಂಟಿಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಬಿಟ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆಯವರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ವಾಭಿಮಾನದಿಂದ ಬದುಕಲಿಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತೇಳಿ ಜನ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಯಾರಿಗೂ ಸಹ ಅದು ಅಕ್ಕಿ ಇರ್ಬೋದು, ಅಥವಾ 2,000 ರೂಪಾಯಿ ಇರ್ಬೋದು, ಅಥವಾ ಈ ವಿಚಾರಗಳಲ್ಲಿ ಅಲ್ಲ. ಈಗ ಅವ್ರಿಗೆ ಅದು ಬಂದ್ ಮಾಡಿ ಅಂತ ಹೇಳಿರೋದೇನಕ್ಕೆ, ಉಳ್ಳವರಿಗೆ ಬೇಡ ಅಂತ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಯಾರು ಸೌಕರ್ಯ ಇದೆ ಅವ್ರಿಗೆ ಬೇಡ ಅಂತ ಹೇಳಿದ್ದಾರೆ ವಿನಃ ಗ್ಯಾರಂಟಿ ಸ್ಕೀಮ್ ತೆಗೀರಿ ಅಂತ ಯಾರೂ ಸಹ ಹೇಳಲಿಲ್ಲ. ಪ್ರಜಾಪ್ರಭುತ್ವ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂತಿಮವಾದ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಬಿಡದಿ ಟೌನ್ಶಿಪ್ನ ಪ್ರಾರಂಭ ಮಾಡಿದ್ಯಾರು? ಅಲ್ಲ, ಪ್ರಾರಂಭ ಮಾಡಿದ್ದೆ ಅವ್ರ ಕಾಲದಲ್ಲೇ ಆ ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದು. ಆ ಬಿಡದಿನಲ್ಲಿ ಟೌನ್ಶಿಪ್ ಪ್ರಾರಂಭ, ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಇದು ಸ್ವಲ್ಪ ನೋವಾಗ್ತಾ ಇದೆ ಅವ್ರಿಗೆ ಅಷ್ಟೇ. ಮೀಟಿಂಗ್ ಏನು ಸಭೆ ಕರೆದಿದ್ದೀರಿ, ವಿಧಾನಸಭೆ ವಿಧಾನಸಭೆಯಲ್ಲೇ ಕರೆದಿದ್ದೀರಿ, ಅದು ಬೇಡ, ಅದನ್ನ ಬಿಡದಿಯಲ್ಲಿ ಮಾಡಿ ಅಂತ ಅವ್ರು ಮಾಡ್ತಿದ್ದಾರೆ. ಈಗ ಅಲ್ಲಿ ಬಿಡದಿ ಶಾಸಕರು ನಮ್ಮವರೇ, ಮತ್ತೆ ಅಲ್ಲಿ ಹೋಗಿ ಅಧಿಕಾರಿಗಳು ಸಭೆ ಮಾಡ್ತಾರೆ. ತೀವ್ರವಾದ ತೊಂದರೆ ಬಂದರೆ ಅದು ನಾವೆಲ್ಲ ಹೋಗ್ತೀವಿ. ರಾಜಕೀಯ ಉದ್ದೇಶ ಹಿಡ್ಕೊಂಡು ಹೇಳಿಕೆಗಳು ಕೊಟ್ಕೊಂಡು ಯಾರನ್ನೋ ಭಾಷಣ ಮಾಡಿದ್ರೆ ಅದನ್ನೆಲ್ಲ ಕೇಳೋಕ್ಕಾಗೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕರಾವಳಿಗೊಂದು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದೆ. ಇದು ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಗ್ರಾಮಗಳಲ್ಲಿ ವಿವೇಕಾನಂದರ ಹೆಸರಿನಲ್ಲಿ ಒಂದು ಯುವಕರ ಗ್ರೂಪ್ ಮಾಡಿ ಅದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡ್ತೇವೆ ಅಂತ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ. ಈಗ ಭಾರತ್ ಜೋಡೋ ಸಂಘ ಅಂತ ಮಾಡಿದ್ದೀವಿ. ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಮೊಟ್ಟ ಮೊದಲನೆಯ ಘೋಷಣೆ ಭಾರತ್ ಜೋಡೋ ಸಂಘ ಅಂತ. ಅದರಲ್ಲಿ ಪ್ರತಿ ಪಂಚಾಯತಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಎಲ್ಲ ರೀತಿಯ ಯೋಗ ಶಕ್ತಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ನಿಗಮ ಮಂಡಳಿಯಾಗಿ 3 ವರ್ಷ ಆಯ್ತು. ಈಗ ನೆಕ್ಸ್ಟ್ಗೆ ನಿಮ್ಮ ಕಾರ್ಯಕರ್ತರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಸೊ ನಿಗಮ ಮಂಡಳಿ ಈಗ ನೆಕ್ಸ್ಟ್ ರಾಜೀನಾಮೆ ಕೊಡಿಸ್ತೀರಾ ಅಥವಾ? ಅಲ್ಲ, ನಿಗಮ ಮಂಡಳಿ ಯಾವ ರೀತಿ ಸರ್ಕಾರ 2.5 ವರ್ಷಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದರು, ಅದೇ ರೀತಿ ಬೇರೆ ಕಾರ್ಯಕರ್ತಗಳಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈಗಾಗಲೇ ಬಹಿರಂಗ ಸಭೆಯಲ್ಲಿ ಹೇಳಿದ್ದೀನಿ, ನಿಮ್ಮ ಮೂಲಕನೂ ಹೇಳ್ತೀನಿ. ಅದು ಪ್ರಯತ್ನ ಇರುತ್ತೆ. ಹೊಸಬರಿಗೆ ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಕೆಲವರೆಲ್ಲ ಭಾಳ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವರೆಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ತೀವಿ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ NCC ಆಗಿರ್ಬೋದು ಅಥವಾ ಬೇರೆ ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ಗಳೆಲ್ಲ ಆಗಿಲ್ಲ. ಅದಕ್ಕೆ ನೀವೇನಾದ್ರೂ ಈಗಾಗಲೇ ಸುಪ್ರೀಂ ಕೋರ್ಟ್ ನಮಗೆ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗಸ್ಟ್ 30ನೇ ತಾರೀಕು ಒಳಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ ನಂತರ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ತಗೊಳ್ಳೇಬೇಕಲ್ಲ, ತಗೊಳ್ತೀವಿ.